ಪ್ಲಾಸ್ಟಿಕ್ ಬಾಟ್ಲಿನ ಯಾಕೆ ಬಿಸಾಕಿದ್ದು? ಬಿಡ್ರಿ, ರೋಡ್ ತಾನೆ. ನಾವೆಲ್ಲ ಇರೋದು ಒಂದೇ ಭೂಮಿ. ಅಕಸ್ಮಾತ್ ಹಸುನೋ ಎಮ್ಮೆನೋ ಅದನ್ನ ತಿಂದ್ರೆ ಅದಕ್ಕಾಗೋ ನೋವು ಸಂಕಟನ ಯಾರ ಹತ್ರ ಹೇಳ್ಕೊಳತ್ತೆ ಹೇಳಿ? ಹಿಂಗ ಬಾಟಲ್ ಬಿಸಾಕ್ದವ್ರು ಮೀನನ್ ಕೈಗೆ ಸಿಕ್ಕಾಕಬೇಕು. ವರ್ಲ್ಡ್ ವಾರ್ 3 ಆಗೋಗ್ಬಿಡತ್ತೆ. ಏನ್ ದರಿದ್ರ ನನ್ನ ಮಕ್ಕಳಪ್ಪ. ಡಸ್ಟ್ಬಿನ್ ಎಲ್ಲಿದೆ? ಅಲ್ಲಿ. ಎಲ್ಲಿ ಓದ್ತೀರಿ? ಈಗ ಹೋಗು. ಅಣ್ಣ, ಏನಾದ್ರು ಮಿಕ್ಸಿ ಯಾಕೆ? ಅಯ್ಯೋ ನಿನ್ ಪಾಟ್ ಮಾಡಕ. ಅಣ್ಣ, ಕಾಸು ಹಾಕಿ ಇಬ್ಬರಿಗೂ. ಸುಮ್ಮನೆ ಕುತ್ಕೊಳ್ಳ. ಏನ್ ಸರ್ ಹಿಂಗ್ ಇಷ್ಟೊಂದು ಚೆನ್ನಾಗಿದ್ದೀರಿ, ಒಂದು 10 ರೂಪಾಯಿ ಆಗ್ತಾ ಇಲ್ಲ. ಬಾಯಿ ಮುಚ್ಚ ಕುತ್ಕೋತಿಯಾ? ಸರ್ ದಾನ ಕೇಳ್ತಾ ಇದ್ದೀನಿ ಸರ್. ಸುಮ್ಮನೆ ಕುತ್ಕೊಂತೀಯಾ? ನನ್ನ ಕಳ್ಸ ನನಗೆ ಬಿಟ್ಟೆ. ಬಡವ್ರಿಗೆ ಬಡವ್ರಾಗದೆ ಇನ್ಯಾರು ಆಗ್ತಾರಣ್ಣ. ಓಡ್ತೀನಿ ಇರೋಣ. ಆಯ್ತು ಹೋಗೋಣ. ಅಣ್ಣ, ಕಾಸು ಹಾಕಿದ್ದೀನಲ್ಲ ಅವ್ರಿಗೂ. ಓಹೋ, ಇದು ಯಾವುದೋ ದೊಡ್ಡ ಕಾಯಿಲೆನೇ ಇರಬೇಕು. ಎರಡ ನಿನಗೆ ಚೆನ್ನಾಗೇ ಕೊಡೋಣ ಪಾಪ. ನೋಡಿ, 100 ರೂಪಾಯಿ ಕೊಡ್ತಾ ಇದ್ದೀನಿ. ಔಷಧಿ ಗಿಷಿ ತಗೊಳ್ಳಿ. ಕಾಯಿಲೆ ಎಲ್ಲ ಬೇಗ ವಾಸಿ ಮಾಡಿಸ್ಕೊಳ್ಳಿ, ಆಯ್ತಾ? ಓ, ಇದು ಯಾವುದೋ ಗೂರ್ಲೇ ಇರಬೇಕು. ಓ ಅಣ್ಣ, ಇಲ್ಲಿ ನೋಡಿ. ಇಲ್ಲಿ ಓ ಅಣ್ಣ, ಏನಿದು ಮಗನೇ ತೋರಿಸ್ತಲ್ಲ ಅಣ್ಣ. ಇಲ್ಲಿ ನೋಡಿ, ಇಲ್ಲಿ 90 ಹೊಡ್ಕೊಂಡು ದುಡ್ಡೆಲ್ಲ ಖರ್ಚು ಮಾಡ್ಬಿಡ್ಬೇಡಿ. ಔಷಧಿ ತಗೊಳ್ಳಿ, ಆಯ್ತಾ? ಸರಿಯಾಗಿ ನೋಡ್ಕೋ, ನಿಗರ್ಕೊಂಡ್ಬಿಟ್ಟಾನ. ಬರ್ತೀನಿ. ಅಣ್ಣ, ನಮ್ದಲ್ವ ಅಣ್ಣ? ಕಷ್ಟಪಟ್ಟಿದ್ದು ನಾನು. ಸುಮ್ಮನೆ ಕುತ್ಕೊಳ್ಳ. ಸರ್, ನಾವು ದುಡ್ಡು ಹೇಳಿದ್ದು 10 ರೂಪಾಯಿಗೆ 10 ರೂಪಾಯಿ ಆ್ಯಡ್ ಮಾಡ್ತೀಯಾ? ಸುಮ್ಮನೆ ಕುತ್ಕೋ. ಏನ್ ಬ್ರೋ, ಎಲ್ಲಿಗೆ ಹೋಗಿದ್ರೆ? ಅಯ್ಯೋ ಬ್ರೋ, ನೀವು ಕ್ಯಾಬಲ್ಲಿ ಬಂದೆ ಅಂತ ಹೇಳಿದ್ರಲ್ಲ, ಆ ಕ್ಯಾಬ್ ಡ್ರೈವರು ಬೇರೆ ಯಾರು ಅಲ್ಲ, ನನ್ನ ತಮ್ಮ. ಓಹೋ, ತಮ್ಮನ್ ಮಾತಾಡ್ಸ್ಕೊಬರಕ್ ಹೋಗಿದ್ರಾ? ಅಯ್ಯೋ, ಏನ್ ಮಾತಾಡೋದು, ಅವ್ರ ಕೈ ಸಿಕ್ಬಿಟ್ಟಿದ್ರೆ ಹೋಗ್ತಿದೆ. ಅಪ್ಪ, ಸದ್ಯ ಬಚಾವದೆ. ಏನೇ ಹೇಳಿ ಬ್ರೋ, ಆ ದೇವರು ನಿಮ್ಮನ್ನ ಸುಮ್ಮನೆ ಬಿಟ್ಟಿಲ್ಲ, ಚೆನ್ನಾಗಿ ಹೊಳಿಕೊಂಬಿಟ್ಟವನೆ. ಅಯ್ಯೋ, ಯಾಕೆ ಕೇಳ್ತೀರ ಬ್ರೋ? ಬ್ರೋ, ನಿಮ್ಮ ಹತ್ರ ಒಂದು ಸಹಾಯ ಕೇಳ್ಬೋದಾ? ಅದೇನು ಹೇಳಿ. ಹೇಗಿದ್ರು ನೀವು ಫೈನಾನ್ಸ್ ಕೊಡ್ತೀರಲ್ವಾ? ನನಗೊಂದು 20 ಸಾವಿರ ದುಡ್ಡು ಬೇಕಿತ್ತು. ನೆಕ್ಸ್ಟ್ ಮಂತ್ ಕೊಟ್ಬಿಡ್ತೀನಿ. ಚೆನ್ನಾಗಿ ಹೇಳಿದ್ರಿ. ಆಫೀಸ್ ಮುಂದೆ ನಿಂತ್ಕೊಂಡು ಇದೇ ಆಫೀಸಲ್ಲಿ ನಾನು ಕೆಲಸ ಮಾಡೋದು ಅಂತ ತೋರ್ಸ್ದವ್ರಿಗೆ ದುಡ್ಡು ಕೊಟ್ಟಿಲ್ಲ. ಇನ್ನು ನೀವು ಬೆಳಗ್ಗೆ ಎದ್ದು ಪಾರ್ಕಲ್ಲಿ ಆದ್ರೂ ನಿಮ್ಮ ಜೊತೆ ನಾನು ಪಲಾವು, ಚಿತ್ರಾನ್ನ, ಮೊಟ್ಟೆ, ಪಾಯಸ ಎಲ್ಲ ಶೇರ್ ಮಾಡ್ಕೊಂಡಿದ್ದೀವಿ. ಏನು ಮಾಡೋದು, ಫ್ರೆಂಡ್ಶಿಪ್ಪು ಇರಲಿ. 1 ನಿಮಿಷ ಇರಿ. ತೊಗೊಳ್ಳಿ. ಇದರಲ್ಲಿ ನಿಮ್ಮ ಹೆಸರು, ಅಡ್ರೆಸ್ಸು, ಫೋನ್ ನಂಬರು, ಅದ್ರ ಜೊತೆಗೆ ನಿಮ್ಮ ಮಿಸಸ್ ಹೆಸರು, ಅವ್ರು ಯಾವುದೋ ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ದಾರೆ ಅಂದ್ರಲ್ಲ, ಅದ್ರ ಅಡ್ರೆಸ್ಸು, ಅವ್ರ ಫೋನ್ ನಂಬರು, ಇಷ್ಟು ಬರೀ. ಬರೋದ್ರಾ ಬ್ರೋ? ಈಗ ಇದನ್ನ ನಿಮ್ಮ ಮುಖದ ಪಕ್ಕ ಇಟ್ಕೊಳ್ಳಿ. ಮುಖದ ಪಕ್ಕನ ಯಾಕೆ ಇಟ್ಕೊಳ್ಳಿ, ಹೇಳ್ತೀನಿ. ನೋಡಿ, ಇವಾಗ ಸಾಲ ಕೊಡ್ತೀನಿ. ಟ್ಯಾಕ್ಸಿಗೆ ಇದು. ಎಷ್ಟು ಕೇಳಿದ್ರಿ? 20 ಸಾವಿರ. ತಗೊಳ್ಳಿ. ಸರ್, 20 ಸಾವಿರ ಇದೆಯಾ? ಎಣಿಸ್ಕೊಳ್ಳಿ. ಅಳಿಯನ್ರು, ಬನ್ನಿ ಬನ್ನಿ ಬನ್ನಿ.
ಕೂತ್ಕೋ ರಾಜ್. ಶೀಲಾ, ಅಳಿಯಂದ್ರು ಬಂದ್ರು. ಬಂದೆ ಅನಿದ್ರೆ ಈಗ ಬಂದ್ರಾ? ಆಂಟಿ ಶ್ರುತಿ ಇಲ್ವಾ? ಇದ್ದಾಳೆ, ಕರಿತೀನಿ. ಅವಳಿಗೆ ಅಂತ ಸ್ಯಾರಿ ಇಸ್ಕೊಂಡೆ. ಅವಳಿಗೆ ಇಷ್ಟ ಆಗಿಲ್ಲ ಅಂತ ಅನ್ಸುತ್ತೆ, ಬಿಟ್ಟೋಗ್ಬಿಟ್ಲು. ನನ್ಗಿದೇ ಸ್ಯಾರಿ ಇಷ್ಟ ಆಯ್ತು. ಇದನ್ನೇ ಹಾಕೊಂಡು ಅವಳು ಹೊಸ ಮನೆಗೆ ಬರಬೇಕು ಅನ್ನೋದು ನನ್ನ ಆಸೆ. ತಪ್ಪೇನಿಲ್ಲಪ್ಪ, ಕರಿತೀನಿ. ಸರಿ ರವಿ, ನಮ್ಮ ಹತ್ರ ತುಂಬ ಟೈಮ್ ಇಲ್ಲ. ಮೋರೋವರ್ ಇಂಥ ನಾಟಕನೂ ತುಂಬ ದಿವಸ ನಡೆಯಲ್ಲ. ನಾವು ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬರಬೇಕು. ಆ್ಯಂಡ್ ಆಲ್ಸೋ ಯಾವ ನಾಯಿ ಜೊತೆ ಮಾತಾಡ್ತಾ ಇದೆಯೇ? ಅಮ್ಮ, ಅದು ರಾಜ್ ಜೊತೆ. ಅಮ್ಮ ಅಮ್ಮ ಏನು ಮಾಡ್ತಿದ್ಯಾ? ಅಮ್ಮ ಅಲ್ಲಿ ನೋಡು. ಅಮ್ಮ ಈ ಪೊರ್ಕಿ, ನಿಂಗೆ ಎಷ್ಟು ಸಲ ಹೇಳ್ದವಳ ಜೊತೆ ಮಾತಾಡ್ಬೇಡ ಅಂತ. ಇಡೋ ಫೋನು. ನಿನ್ನ ಆಮೇಲೆ ವಿಚಾರಿಸ್ಕೊಂತೀನಿ, ಮೊದಲು ಕೆಳಗ್ ಬಾ. ಅಮ್ಮ ಫೋನ್. ಅಂಕಲ್, ಮದುವೆ ಫಿಕ್ಸ್ ಆಯ್ತಾ? ಡೋಂಟ್ ವೆರಿ ರಾಜ್, ಒಂದು 5 ಸ್ಟಾರ್ ಹೋಟ್ಲ್ ಹಾಲ್ನ ಬುಕ್ ಮಾಡಿದ್ದೀನಿ. ಬಂದ್ಲು ನೋಡಪ್ಪ. ಅದೇ ಇದು ನನ್ನ ಫೇವ್ರೆಟ್ ಸ್ಯಾರಿ, ನಂಗೆ ಇಷ್ಟ ಆಗಿದ್ದು. ನೀನು ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಬಟ್ ನಾನು ಅದನ್ನು ಬಿಟ್ಟು ಬಂದಿಲ್ಲ, ತಗೊಬಂದೆ. ನೀನು ಹಸೆ ಮನೆಗೆ ಇದೇ ಸ್ಯಾರಿನ ಹಾಕೊಂಡ್ಬರ್ಬೇಕು. ವಾಟ್ ಆಂಟಿ, ಶ್ರುತಿ ಸ್ವಲ್ಪ ಟೇಸ್ಟ್ ಕಮ್ಮಿ ಅನ್ಸುತ್ತೆ. ನಮಗೂ ಈಗಲೇನಪ್ಪ ಗೊತ್ತಾಗಿದ್ದು. ಅವಳಿಗೆ ಯಾವುದನ್ನ ಆರಿಸ್ಕೋಬೇಕು, ಏನನ್ನ ಆರಿಸ್ಕೋಬೇಕು ಅಂತ ಇನ್ನೂ ಗೊತ್ತಾಗಿಲ್ಲ. ಓಕೆ ಓಕೆ ಓಕೆ, ಈಗ ನಿಂಗೆ ನಾನು ಅದನ್ನೆಲ್ಲ ನೋಡ್ಕೊತೀನಿ. ಶ್ರುತಿ, ನೀನು ಕೈ ಕೊಡು. ಯಾಕೆ? ಕೊಡು ಶ್ರುತಿ. ನಾಳೆ ನಿನ್ನ ಕೈ ಹಿಡಿಯೋರು ಅವರು. ಕೈ ಕೊಡು ಅಂದ್ರೆ ಕಾರಣ ಕೇಳ್ತಿದ್ಯಲ್ಲ, ಕೊಡು ಕೈನ. ಗಿವ್ ಗಿವ್. ಸೈಜ್ ನೋಡಿದೆ. ಸರಿ ಆಂಟಿ, ಬಾಯ್. ಅಂಕಲ್ ಬಾಯ್. ಬಾಯ್ ಡಿಯರ್, ಬಾಯ್. ನನ್ನ ಸ್ವಲ್ಪ ಕೆಲಸ ಇದೆ, ನಾನು ಆಚೆ ಹೋಗಿ ಬರ್ತೀನಿ. ನಿಂತ್ಕೊಡೆ. ಯಾಕೆ ಶೀಲಾ ಹೊಡೆದೆ? ನಿಮ್ಮ ಮಗಳನ್ನ ಕೇಳಿ ಅವಳು ಏನ್ ಮಾಡ್ತಿದ್ದಾಳೆ ಅಂತ. ರಾಜ್ ಜೊತೆ ಮಾತಾಡ್ತೀನಿ ಅಂತ ಆ ರಂಗನಾಥ್ ಮಗನ ಹತ್ರ ಮಾತಾಡ್ತಿದ್ದಾಳೆ. ಯಾಕೆ ಪುಟ್ಟ, ನಮಗೆ ಮೋಸ ಮಾಡೋದಕ್ಕೆ ನಿನಗೆ ಹೇಗಾದ್ರೂ ಮನಸ್ಸು ಬಂತು? ಅವಳ ಹೀಗೆಲ್ಲ ಕೇಳಿದ್ರೆ ಅರ್ಥ ಆಗಲ್ಲ ರೀ. ಬಾರ್. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ ಬಿಡು. ಲೀವ್ ಮೈ ಹ್ಯಾಂಡ್. ಅಮ್ಮ ಇದು ಹಾರ್ಟಿಂಗ್ ನೋಡ್ತಿದೆ ಅಮ್ಮ. ನೋಡ್ತಿದೆ ಅಮ್ಮ. ಈ ಫೋನಿಂದ ತಾನೇ ಎಲ್ಲ ಪ್ರಾಬ್ಲಮ್ ಇರೋದು. ನಿನ್ನ ಮದುವೆ ಆಗೋವರೆಗೂ ಈ ಫೋನ್ ನಿನ್ ಕೈಗೆ ಸಿಗಲ್ಲ. ಅಮ್ಮ ಪ್ಲೀಸ್ ಹಾಗೆ ಮಾಡ್ಬೇಡ ಪ್ಲೀಸ್ ಅಮ್ಮ. ನಿನ್ ಮದ್ವೆಗೆ ಇನ್ನೊಂದು ವಾರನೇ ಇರೋದು. ಅಲ್ಲಿವರೆಗೂ ಬಾಯಿ ಮುಚ್ಕೊಂಡಿಲ್ಲ ಬಿದ್ದಿರೋ. ಅಮ್ಮ ಏನ್ ಮಾಡ್ತಿದ್ಯಾ? ಅಮ್ಮ ಪ್ಲೀಸ್ ಡೋಂಟ್ ಡೂ ಇಟ್. ಅಮ್ಮ ನನ್ನ ಮಾತು ಕೇಳು. ಅಮ್ಮ ಪ್ಲೀಸ್ ಪ್ಲೀಸ್ ಅಮ್ಮ ಡೋಂಟ್. ಅಮ್ಮ ಪ್ಲೀಸ್ ಪ್ಲೀಸ್ ಅಮ್ಮ. ಅಮ್ಮ ಪ್ಲೀಸ್ ಓಪನ್ ದ ಡೋರ್. ಅಮ್ಮ ಅಮ್ಮ ನನ್ನ ಮಾತು ಕೇಳಮ್ಮ. ಅಮ್ಮ ಓಪನ್ ಮಾಡಮ್ಮ ಪ್ಲೀಸ್.